ತಿಕ್ಲಾ ಜೋರಾಗೆ. ಏಯ್ ಅದೇನು ಅಷ್ಟು ಮೆತ್ತಗೆ ತಿಕ್ತಾ ಇದೆಯಾ? ಜೋರಾಗಿ ತಿಕ್ಲಾ ತಿಕ್ಲಾ ಜೋರಾಗೆ. ಹಂಗೆ ಇದು ಜಾಟ. ಇಷ್ಟೊತ್ತು ಗೌರಿನ ಬೆನ್ನುಜ್ಜಿದ್ದು. ಓಹೋ, ನಾನು ಅನ್ಕೊಂಡ್ರೇನು ಅನುಮಾನ ಬಂತು. ನೀನಲ್ಲ ಅಂತ ಗೊತ್ತಾದ್ರು ಮಚ್ಚಗಾಯ್ತಿತ್ತಲ್ಲ, ಸುಮ್ಮನಾಗ್ಬಿಟ್ರೇನು. ಬಿಡು, 2 ಚೊಂಬ್ ನೀರಾಕು. ಈಗ ನಾವ್ ಹಾಕಿದ್ರೆ ನಿಮ್ಗೆ ಅಡ್ಜಸ್ಟ್ ಆಯ್ತದೋ ಇಲ್ವೋ? ನಾಟಕ ಆಡೋದ ಚಂದ ಕಲ್ತ್ಬಿಟ್ಟಿದ್ದೀರಾ. ಹಾಕಲೆ ತಗಳಿ, ಮರ್ಸ್ಕೊಂಡಿದ್ದೇಳಿ ಸಾಕು. ಮಕ್ಕ ಮೈ ಎಲ್ಲ ಗೊತ್ತು. ಕೆಂಪಗಾಗ್ಬಿಡ್ತು. ಹೋಗಿ ಹೋಗಿ ಸಿಗ್ಲಿ ಅವಳು. ಓ, ಸಖತ್ತಾಗಿ ಸುಟ್ಟೈತೆ. ನಾನು ಸ್ನಾನ ಮಾಡ್ಕೊಬಿಡ್ತೀನಿ. ಸ್ನಾನ ಮಾಡ್ತೀಯಾ? ನಮ್ಗೆ ಈ ಸಿಟಿ ಸೋಪ್ ಎಲ್ಲ ಆಗ್ಬರಕ್ಕಿಲ್ಲ. ನಮ್ಮ ಹಳ್ಳಿಯ ಕಡ್ಲೆ ಹಿಟ್ಟೇ ಸರಿ. ಆನಂದ ಸೇರಿ ಬಾಳಲು ಆನಂದ, ಕೂಡಿ ಬಾಳಲು ಆನಂದ, ಸೇರಿ ಬಾಳಲು ಆನಂದ. ಆಹಾ ಓಹೋ ಓಹೋ ಹೇಳೋ ಗೆಳೆಯನೇ, ಆನಂದ ಸೇರಿ ಬಾಳಲು ಆನಂದ, ಸೇರಿ ಬಾಳಲು ಆನಂದ. ಓ ಓ ಓಹೋ ಓಹೋ ಅಯ್ಯೋ ಕರತ್ಬಿಡಿ, ಕರತ್ಬಿಡಿ, ಅವನು ಕರತ್ಬಿಡಿ ಹಾಕ್ಬಿಡ್ರಿ. ಅಯ್ಯೋ ಉರಿ ಉರಿ ಉರಿ, ಅಯ್ಯೋ ಅಯ್ಯೋ ತಣ್ಣೀರು, ಅಯ್ಯೋ. ಶಿವ ಶಿವ, ಅಪ್ಪಾಜಿ ತಿಂಡಿ ತಿನ್ಕೊಂಡು ತೋಟದ ಕಡೆ ಹೋಗಿರು. ಪಂಚಾಯತಿ ಮುಗಿಸ್ಕೊಂಡು ನಾ ಬರ್ತೀನಿ. ಸರಿ ಅಪ್ಪಾಜಿ. ತಿಂಡಿ ತಿಂದ ಮಗ? ಇನ್ನೂ ಇಲ್ಲ ಮಾವಯ್ಯ. ಹೋಗಿ ಹೋಗಿ, ಇಬ್ರು ತಿಂಡಿ ತಿನ್ನುವ. ಬಾ ತಿಂಡಿ ತಿನ್ನುವ. ಶಿವು, ನಾನು ನಿನ್ ಜೊತೆ ತೋಟಕ್ಕೆ ಬರ್ತೀನೋ? ಯಾಕೆ ಬರ್ತೀಯಾ? ಸುಮ್ಮನೆ ಬರ್ತೀನಿ. ಅಲ್ಲಿ ಬಂದು ಏನ್ ಮಾಡ್ತೀಯಾ? ನಿನ್ ಜೊತೆ ಇರ್ತೀನೋ? ಶಿವು, ಅವ್ವ ತಿಂಡಿ ತಿನ್ ಬಾ ಮಗ. ಬಂದೇವ, ಆಮೇಲೆ ಮಾತಾಡುವ. ನಮಸ್ಕಾರ. ಕೂತ್ಕೊಳ್ಳಿ ಗೌಡ್ರೆ. ನಾವು ಮೊದಲೇ ನಿಮಗೆ ತಿಳಿಸ್ದಂಗೆ ದೇವಸ್ಥಾನದ ಉಸ್ತುವಾರಿ ವಿಚಾರಕ್ಕೆ ಈ ರಾಜೇಗೌಡ ಖ್ಯಾತಿ ತೆಗಿತಾವನೆ. ಅದಕ್ಕೆ ಇವತ್ತು ಪಂಚಾಯತಿ ತೀರ್ಮಾನ ಆಗ್ಲಿ ಅಂತ ಸೇರಿದ್ದೀವಿ. ಇದಕ್ಕೆ ನೀವೇನ್ ಹೇಳ್ತೀರಾ? ಈ ವಿಷಯದಾಗ ನಾನ್ ತೀರ್ಮಾನ ತಗೊಳ್ಳೋದು ತಪ್ಪಾಯ್ತದೆ. ಪಂಚಾಯತಿಯವರು ಹಳ್ಳಿಯವ್ರು ಏನ್ ತೀರ್ಮಾನ ತಗೋತಾರೋ ಅದಕ್ಕೆ ನಾನು ಒಪ್ಪಿಗೆ ಐತೆ. ನೀವೇ ಹೇಳ್ಬಿಡಿ. ಹಂಗಂದ್ರೆ ಹೆಂಗೆ ಗೌಡ್ರೆ? ಪಂಚಾಯತಿ ಮುಖ್ಯಸ್ಥರು ನೀವೇ ಒಂದ್ ಮಾತು ಹೇಳ್ಬಿಡಿ. ಅವ್ರೇನ್ರಿ ಹೇಳೋದು? 1 ವರ್ಷ ನಮ್ಮ ಮನೆಯವರು, 1 ವರ್ಷ ಅವ್ರ ಮನೆಯವರು ನಡ್ಸ್ಕೊಂಡ್ ಬರ್ತಾ ಇರ್ಲಿಲ್ವಾ? ಹಂಗೆ ಮಾಡ್ರಿ. ನೋಡಯ್ಯ ರಾಜೇಗೌಡ, ನಿಮ್ ತಂದೆಯವರು ಊರಿನ 16 ಜನಕ್ಕೆ ಒಳ್ಳೇದಾಗೋ ಕೆಲಸ ಮಾಡ್ತಾ ಇದ್ರು. ದೇವಸ್ಥಾನದ ಹಣಕಾಸಿನ ವಿಚಾರದಾಗೂ ಒಂದು ಚೂರು ವ್ಯತ್ಯಾಸ ಆಗದೆ ನೋಡ್ಕೊತಾ ಇದ್ರು. ಅದಕ್ಕೆ ನಾವು ಅವ್ರಿಗೆ. ಏನ್ ಗೌಡ್ರೆ ನೀವ್ ಹೇಳೋದು? ವ್ಯವಹಾರದಾಗ ನಾನ್ ಸರಿ ಇಲ್ಲ ಅಂತೇನೆ? ಅದ್ರ ಬಗ್ಗೆ ನಿಂಗೆ ಗೊತ್ತೈತೆ, ನೀ ಹೆಂಗ್ ನಡ್ಕಂಡೆ ಅಂದ್ರೆ ನಾನ್ ಮೋಸ್ಕರ ಅಂತಾನೆ? ರಾಜೇಗೌಡ ಸುಮ್ನಿರ್ಲ. ಪಂಚಾಯತಿ ಮಾಡಕ್ ಬಂದಿದ್ಯೋ ಇಲ್ಲ ಜಗಳ ಆಡಕ್ ಬಂದಿದ್ಯೋ? ಜಗಳ ಆಡಕ್ ಯಾವನ್ ಬಂದವನೆ? ಜಾತ್ರೆದು ದೇವಸ್ಥಾನದ ಉಸ್ತುವಾರಿನೂ ನನಗೆ ವಹಿಸ್ಕೊಡ್ಬೇಕು. ಗೌಡ್ರೆ, ದಯವಿಟ್ಟು ರಾಜೇಗೌಡನ ಉಸ್ತುವಾರಿ ಕೊಡಬೇಡಿ. ಈಗಲೇ ಈ ಅಪ್ಪನ ಕಾಟ ತಡೆಯಕ್ಕಾಗಲ್ಲ, ಇನ್ನು ಉಸ್ತುವಾರಿ ಕೊಟ್ರ ಅಷ್ಟೇ. ಯಾಕಲ್ಲ ಕಡಿತದ? ಮನೆಗೆ ವಾಪಸ್ ಬರ್ತೀನಿ ಅಂತ ಹೇಳಿ ಬಂದಿದ್ದೇನಲ್ಲ? ರಾಜೇಗೌಡ, ಸುಮ್ನೆ ಕೂತಿಲ್ವಲ್ಲ?
ಕೂತ್ಕೊಳ್ಳ. ನೀವೇ ಒಂದ್ ಮಾತು ಹೇಳ್ಬಿಡಿ ಗೌಡ್ರೆ. ಈ ವರ್ಷದ ಜಾತ್ರೆ ಬಗ್ಗೆ ಎಲ್ಲ ಕೆಲಸನೂ ಮಾಡಾಗಿದೆ. ನಾಳೆನೆ ಜಾತ್ರೆ. ಇವಾಗ ಇವರಿಗೆ ಉಸ್ತುವಾರಿ ವಹಿಸ್ಕೊಳಕ್ ಸಾಧ್ಯನೇ ಇಲ್ಲ. ಏನ್ ಹೇಳ್ತೀರಪ್ಪ? ಸರಿ ಗೌಡ್ರೆ, ನೀವ್ ಹೇಳ್ದಂಗೆ ಆಗ್ಲಿ. ಮುಂದಕ್ಕೆ ಹೆಂಗೆ? ಅವ್ರ ತಂದೆಯವ್ರ ಕಂಡ್ರೆ ಹಳ್ಳಿಯವ್ರಿಗೆ ತುಂಬಾ ಗೌರವ ಇತ್ತು. ನನಗೂ ಅವ್ರ ಕಂಡ್ರೆ ತುಂಬಾ ಪ್ರೀತಿ ವಿಶ್ವಾಸ ಇತ್ತು. ಅದಕ್ಕೆ ನಾನೀಗ ಒಂದು ಮಾತು ಹೇಳ್ತೀನಿ. ಮುಂದಿನ ವರ್ಷ ರಾಜೇಗೌಡಗೆ ಉಸ್ತುವಾರಿ ಕೊಡೋಣ. ಅವನೇನಾದ್ರೂ ಕಿತಾಪತಿ ಮಾಡಿದ್ರೆ ವಾಪಸ್ ತಗೊಳ್ಳೋಣ. ರಾಜೇಗೌಡನಿ ಮುಂದುವರ್ಷ ಏನು ಯಾವತ್ತೂ ಉಸ್ತುವಾರಿ ಕೊಡ್ಲೇಬೇಡಿ. ನೀವೇ ತೀರ್ಮಾನ ಕೊಡೋದು. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ದೇವಸ್ಥಾನದ ವಿಷಯದಾಗ ಅವ್ಯವಹಾರ ನಡೀತಾ ಇದೆ ಅಂತ. ಏ ರಾಜೇಗೌಡ, ಮುಚ್ಚಲ ಬಾಯಿ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ನೀನ್ ಜೈಲ್ಗೆ ಯಾವತ್ತೂ ಹೋಯ್ತಾ ಇದ್ದಿ. ನಿಮ್ಮ ಅಪ್ಪನ ಬಗ್ಗೆ ನಮ್ಗಿನ್ನು ಗೌರವ ಐತೆ, ಅದಕ್ಕೆ ಸುಮ್ಮನಿದೀವಿ. ಲೇ ರಾಜೇಗೌಡ, ನಮ್ ಗೌಡ್ರು ದೇವಸ್ಥಾನ ದುಡ್ಡು ಕಾಸಿನ ವಿಚಾರದಲ್ಲಿ ಹೆಂಗವ್ರೆ ಅನ್ನೋದು ಇಡೀ ಊರ್ಗೆ ಗೊತ್ತಾ? ಏ ರಾಜೇಗೌಡ, ಪೊಲೀಸು ಗಿಲೀಸ್ ಅಂತ ಹೋದ್ರೆ ಊರ್ ಜನ ಒದ್ದು ಬುದ್ಧಿ ಕಲಿಸ್ತಾರೆ, ನಿನಗೆ ಗೊತ್ತಾ? ಬರಲ್ಲ. ನೀನ್ಯಾಕ್ಲ ಇಲ್ಲಿಗೆ ಬಂದೆ? ನೀವೇನ್ ತೀರ್ಮಾನ ಕೊಡ್ತೀರಾ ಅಂತ ನೋಡುವ ಅಂತ ಬಂದ್ವಿ. ಇವಾಗ ಹೋಯ್ತಿವಿ. ಹೋಗಿ. ಬಾ. ತಿಮ್ಮ ತಿಮ್ಮ ಅಯ್ಯೋ, ಇವಳ ಮನೆ ಕಾಯಾಗೋಗ ಇದೊಂದ್ ಕಡೆ ಬಿಟ್ಬಿಟ್ಟು ಎಲ್ಲ ಕಡೆ ನೋಡ್ತಾಳೆ. ಎಲ್ಲ ನೀನು ಯಾರು? ತಿಮ್ಮ, ಯಾಕೋ ಏನಾಯ್ತು? ಏಯ್, ಇದೇನಾ ಹುಡುಗಾಟ? ಬುದ್ಧಿಗಿದ್ದೆ ಆಯ್ತಾ ನಿಂಗೆ? ಯಾಕಿಂಗ್ ನೀರಲ್ಲಿ ಮಲ್ಕೊಂಡ್ಯಾ? ಹೊರಗಡೆ ಸೆಕೆ ಆಯ್ತಿತ್ತಲ್ಲ, ಅದಕ್ಕೆ ತಣ್ಣಗ್ ನೀರಲ್ಲಿ ಮನಗಿದ್ದೆ. ಹೌದಾ? ನಿನ್ನ ಮನೆ ಕಾಯಾಗೋಗ ಮೈಕೈ ಎಲ್ಲ ಉರಿತಾ ಇತ್ ಕಡೆ, ಅದಕ್ಕೆ ತಣ್ಣಗ್ ಮನಗಿದ್ದೆ. ಮೈಕೈ ಎಲ್ಲ ಉರಿತಾಯ್ತಾ? ಯಾಕೋ ತಿಮ್ಮ, ಏನಾಯ್ತು? ಅದು ಮೈಯಲ್ಲಿ ಕಾವು ಜಾಸ್ತಿ ಆಗ್ಬಿಟ್ಟು ಮೈಯೆಲ್ಲ ಉರಿತಾ ಇತ್ತು. ಉರಿತಾಯ್ತಾ? ಇರು, ತಣ್ಣಗ್ ಮಾಡ್ತೀನಿ. ಹೇಳ್ತೀನಿ ಏನಾಗ್ಬಿಡ್ತು ಅಂದ್ರಿ, ಬೆಳಿಗ್ಗೆ ಗೌರಿ ಶಿವನ್ ಬೆನ್ನುಚ್ತಾ ಇದ್ಲಾ, ನಾನು ಅಲ್ಲಿಗೆ ಹೋದ್ನ, ಅದ್ ನೋಡ್ಬಿಟ್ಟೆ, ಜೋರಕ್ಕೆ ಕಿರ್ಚ್ಕೊಬಿಟ್ಟೆ. ಆ ಕ್ವಾಪಕ್ಕೆ ಅವಳು ಕಡ್ಲೆ ಹಿಟ್ಟೊಳಗೆ ಖಾರದ ಪುಡಿ ಬರ್ಸ್ಬಿಟ್ಲು. ಅದನ್ನ ಸ್ನಾನ ಮಾಡ್ಬಿಟ್ಟು ಮೈಯೆಲ್ಲ ಉರಿ ಎತ್ಕೊಬಿಡ್ತು, ತಣ್ಣಗಾಗ್ಲಿ ಅಂತಿದ್ರೊಳಗಿದ್ದ ಕಣೆ. ಏ, ಅದಕ್ ನೀನ್ ಯಾಕೆ ಕೂಕೋಬೇಕಾಗಿತ್ತು? ಮತ್ತೆ ಹಂಗೆ ಬಿಟ್ಬಿಡಕಾಯ್ತದ? ಗೌರಿ ಶಿವನ್ ಇಷ್ಟ ಪಡಕ್ಕಿಲ್ವಾ? ಅದಕ್ ಹಂಗೆ ಬಿಡಕ್ಕಾಗಿತ್ತು. ಹಂಗಂತೀಯ? ಹೌದು ಮತ್ತೆ. ಈಗ ನೀನ್ ನನ್ನನ್ನ ಇಷ್ಟಪಟ್ಟು ತಪ್ಕೊಳಕ್ ಬರಕ್ಕಿಲ್ವಾ? ತಿಮ್ಮ ತಿಮ್ಮ, ಅಯ್ಯೋ ಬಿಡಿಲ್ಲ, ನೀನ್ ಪದ್ದಿ ಅನ್ಕೊಂಡು ಜಪ ಮಾಡ್ಕೊಂಡೇ ಕೂತಿರು. ನೀರಲ್ಲೇ ತಣ್ಣಗಿರು, ಆಯ್ತಾ? ಅಯ್ಯ, ನಿನ್ನ ಮನೆ ಕಾಯಾಗೋಗ ಅಷ್ಟೇ ಉರಿತೈತೆ, ಇನ್ನೂ ಉರ್ಸ್ಬಿಟ್ಟು ಹೋಗ್ಬಿಟ್ಲು.